ಶಿವಾನುಭವ ಹಾಗೂ ಲೋಕಾನುಭವ ಸಂಪಾದಿಸಿದರೆ ಯಶಸ್ಸು ಖಚಿತ. ಶ್ರೀ ಡಾಕ್ಟರ್ ಗುರುಬಸವ ಸ್ವಾಮೀಜಿ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿ ವಿರಕ್ತ ಮಠದಲ್ಲಿ ಶನಿವಾರ 883ನೇ ಮಾಸಿಕ ಶಿವಾನುಭವ ಶಿವನಾಗಮಯ್ಯನವರ ಸ್ಮರಣೋತ್ಸವ ಹಾಗೂ ಜೇನುಹಬ್ಬ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಪಾಂಡೋಮಟ್ಟಿ ವಿರಕ್ತ ಮಠದ ಶ್ರೀ ಡಾಕ್ಟರ್ ಗುರುಬಸವ ಸ್ವಾಮೀಜಿ, ಶಿವಾನುಭವ ಹಾಗೂ ಲೋಕಾನುಭವ ಸಂಪಾದಿಸಿದರೆ ಜೀವನದಲ್ಲಿ ಯಶಸ್ಸು ಖಚಿತ. ಆತ್ಮಶುದ್ಧಿ, ತಾಳ್ಮೆ, ಸಹನೆ, ಶ್ರದ್ಧೆ ಮತ್ತು ಭಕ್ತಿ ಬದುಕಿನ ಮೌಲ್ಯಗಳು ಎಂದು ಹೇಳಿದರು. ದಾವಣಗೆರೆಯ ಪದ್ಮಶ್ರೀ ಪುರಸ್ಕೃತ ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ ಅವರನ್ನ ಸನ್ಮಾನಿಸಲಾಯಿತು. ಅವರು ಮಾತನಾಡಿ, ಹಿಮೋಫಿಲಿಯಾ ಅಂದರೆ ಕುಸುಮ ರೋಗ ಕುರಿತು ಮಾಹಿತಿಯನ್ನ ನೀಡಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಕ್ಕೆ ಮುಂದಾಗಬೇಕು ಎಂದರು. ತಮ್ಮ ಆಸ್ಪತ್ರೆಯಲ್ಲಿ ಕುಸುಮ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗ್ತಾ ಇದೆ ಎಂದು ತಿಳಿಸಿದರು. ಬೆಂಗಳೂರಿನ ಕೈಗಾರಿಕೋದ್ಯಮಿ ಹಾಗೂ ನಿಂಬಾಪುರ ಮೂಲದ ಎನ್ಸಿ ಧನ್ಯಕುಮಾರ್ ಅವರನ್ನ ಸನ್ಮಾನಿಸಲಾಯಿತು. ಯುವಕರು ಸರ್ಕಾರಿ ಉದ್ಯೋಗದ ಹಿಂದೆ ಓಡದೆ ಸ್ವಂತ ಉದ್ಯಮದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಬಸವಪ್ರಿಯ ಪಿಯು ಕಾಲೇಜು ಹಾಗೂ ಪ್ರೌಢಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಬೆಟ್ಟದಳ್ಳಿ ಗವಿಮಠದ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿ ಹಾಗೂ ಸಿಗ್ಗೆಗುಡ್ಡ ಮಠದ ಶ್ರೀ ನಂದೀಶ್ವರ ಮಹಾಸ್ವಾಮೀಜಿ ಕಾರ್ಯಕ್ರಮದ ನೇತೃತ್ವ ವಹಿಸಿದರು. ಪ್ರಾಧ್ಯಾಪಕ ಮಂಜುನಾಥ, ಡಾಕ್ಟರ್ ಇಂಚರ ಹಾಗೂ ಜೇನು ಕೃಷಿಕ ಬೈರೇಶ ವಿಶೇಷ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ನುಲೇನೂರು ದಿವಂಗತ ಬಸವರಾಜಪ್ಪ ಕುಟುಂಬಸ್ಥರು, ಆನೆಪ್ಲರ ಚಂದಮ್ಮ, ಆರೆ ವಿಚೇರ ಶಿವಲಿಂಗಪ್ಪ, ತಿಪ್ಪಗೊಂಡನಹಳ್ಳಿ ಆಶಾ, ಎಂಯು ಚನ್ನಬಸಪ್ಪ, ಎಂಜಿ ಧನಂಜಯ, ಶಿವಮೂರ್ತಪ್ಪ, ಎಂಬಿ ನಾಗರಾಜು ಕಾಕನೂರು, ಪಿಬಿ ಚಂದ್ರಪ್ಪ, ಪತ್ರಕರ್ತ ಕಿರಣ್ ಸಿದ್ದನಮಠ, ಎಸ್ಆರ್ ಕುಮಾರಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ, ನೆಲ್ಲಿಹಕ್ಕು, ಪ್ರಜಾಪ್ರಭುತ್ವ ಟಿವಿ, ದಾವಣಗೆರೆ. ಗೊತ್ತಿಲ್ಲ, ನಾನು ಇದನ್ನೆಲ್ಲ ಶುರು ಮಾಡಿದ್ದು ನನ್ನದೇ ಆದಂತಹ ವೈಯಕ್ತಿಕ ಕಾರಣ ಏನು ಅಂದ್ರೆ, ನಿಮ್ಗೆ ಯಾರಿಗೂ ಇಷ್ಟು ಜನ ಇದ್ದೀರಾ, ಯಾರಾದ್ರೂ ಹಿಮೋಫಿಲಿಯಾ ಅಥವಾ ಕುಸುಮ ರೋಗ ಅನ್ನೋ ವರ್ಡ್ ಕೇಳಿದ್ದೀರಾ? ಕೇಳಿಲ್ಲ. ಈ ಕುಸುಮ ರೋಗ ಅಥವಾ ಹಿಮೋಫಿಲಿಯಾ ಗಾಯ ಏನಾದ್ರೂ ನೀವು ನಾಳೆ ಅಡಿಗೆ ಮನೆಯಲ್ಲಿ ನೀರಿಗೆ ಟಚ್ ಆದಾಗ ರಕ್ತ ಬರುತ್ತೆ, ಕೇವಲ ಗಾಬರಿ ಆಗುತ್ತೆ ನಿಮಗೆ ರಕ್ತ ನೋಡಿ, ಆದ್ರೆ 5 ನಿಮಿಷದಲ್ಲಿ ರಕ್ತಸ್ರಾವ ನಿಂತೋಗ್ಬಿಡುತ್ತೆ. ಆಗ ಆ ತರ ಗಾಯ ಆಗಿದ್ದು ಕೂಡ ನಿಮಗೆ ನೆನಪಾಗಲ್ಲ. ಅಕಸ್ಮಾತ್ ಹಾಗೆ ಆಗುವ ಗಾಯದಿಂದ ಹೊಸರುವ ರಕ್ತ ನಿಲ್ಲದೇ ಇದ್ರೆ ಆಗುವ ನಿಮ್ಮ ಮಾನಸಿಕ ತುಮುಲಗಳನ್ನು ನೆನಪು ಮಾಡ್ಕೊಳ್ಳಿ. ಅದೇ ಹಿಮೋಫಿಲಿಯಾ. ಗಾಯಗಳಾದ್ರೆ ರಕ್ತಸ್ರಾವ ನಿಲ್ಲೋದೇ ಇಲ್ಲ. ಬರೀ ಹೊರ ಗಾಯಗಳಿಂದ ಅಷ್ಟೇ ಅಲ್ಲ, ಒಳ ಅಂಗಾಂಗಗಳಲ್ಲಿ ಕೂಡ ಆಂತರಿಕವಾಗಿ ರಕ್ತಸ್ರಾವಕ್ಕೆ ಒಳಗಾಗ್ತಾರೆ. ಅದರಲ್ಲೂ ಸಾಮಾನ್ಯವಾಗಿ ಈ ವೇಟ್ ಬೇರಿಂಗ್ ಜಾಯಿಂಟ್ಸ್, ನಮ್ಮ ಕೀಲುಗಳು, ನಮ್ಮ ಸ್ನಾಯುಗಳು ಅಥವಾ ದೇಹದ ಯಾವುದೇ ಭಾಗದಲ್ಲಾದರೂ ರಕ್ತಸ್ರಾವ ಆಗ್ಬೋದು. ಅದರಲ್ಲೂ ಮಿದುಳು ಅಥವಾ ಹೊಟ್ಟೆಯಲ್ಲಿ ರಕ್ತಸ್ರಾವಗಳಾದ್ರೆ ಅದಕ್ಕೆ ಕೂಡಲೇ ಚಿಕಿತ್ಸೆ ನೀಡದೇ ಇದ್ರೆ ಅವರು ಸಾಯುವ ಸಂದರ್ಭವೂ ಇರುತ್ತೆ. ಹಾಗಾಗಿ ಈ ಹಿಮೋಫಿಲಿಯಾ ಅಥವಾ ಕುಸುಮ ರೋಗಕ್ಕೆ ಮತ್ತೆ ಮುಖ್ಯ ಕಾರಣ ಏನು? ನಿಮ್ಮಲ್ಲಿ ಈಗ 5 ನಿಮಿಷದಲ್ಲಿ ರಕ್ತಸ್ರಾವ ನಿಲ್ಲಿಸೋದಕ್ಕೆ ಈ ರಕ್ತ ಹೆಪ್ಪುಗಟ್ಟುವ ಕ್ರಿಯೆಯ ಒಂದು ನಾರ್ಮಲ್ ಇರುತ್ತೆ. ಅಂದ್ರೆ ರಕ್ತ ಹೆಪ್ಪುಗಟ್ಟುವ ಕ್ರಿಯೆ ನಿಮ್ಮಲ್ಲಿ ನಾರ್ಮಲ್ ಇದೆ, ಹಾಗಾಗಿ 5 ನಿಮಿಷದಲ್ಲೇ ರಕ್ತಸ್ರಾವ ನಿಲ್ಲುತ್ತೆ. ಆದರೆ ಇವರಲ್ಲಿ ಒಂದು ಹೆಪ್ಪುಗಟ್ಟುವ ಪ್ರೋಟೀನಿನ ಕೊರತೆ ಉಂಟಾಗುತ್ತೆ. ಆ ಕೊರತೆಯಿಂದಾಗಿ ರಕ್ತ ಹೆಪ್ಪುಗಟ್ಟೋದಿಲ್ಲ. ರಕ್ತ ಹೆಪ್ಪುಗಟ್ಟದೇ ಇದ್ರೆ ರಕ್ತ ಹಾಗೆ ಒಸರುತ್ತಾನೆ ಇರುತ್ತೆ. ಹಾಗಾಗಿ ಇದು ಈ ಜೆನೆಟಿಕ್ ಅಂದ್ರೆ ಆನುವಂಶಿಕವಾಗಿ ಬರುವ ಕಾರಣ ಇರೋದ್ರಿಂದ, ಹಿನ್ನೆಲೆ ಇರೋದ್ರಿಂದ ಇದಕ್ಕೆ ಸಂಪೂರ್ಣ ಚಿಕಿತ್ಸೆ ಇಲ್ಲ. ಅಂದ್ರೆ ಇಟ್ ಈಸ್ ಇನ್ಕ್ಯೂರಬಲ್, ಕ್ಯೂರ್ ಇಲ್ಲ ಇದಕ್ಕೆ. ಹಾಗಾಗಿ ಒಂದು ಸರಿ ನಾವು ಹಿಮೋಫಿಲಿಯಾ ಆಗಲಿ ಅಥವಾ ಈ ರಕ್ತಸ್ರಾವ ರೋಗಗಳನ್ನ ನಾವು ಡಯಾಗ್ನೋಸ್ ಮಾಡಿದ್ರೆ ಅವರು ಜೀವನ ಪರ್ಯಂತ ಅದರಿಂದ ಅನುಭವಿಸಬೇಕಾಗುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ಇಂತಹ ರೋಗಿಗಳು ಪಡುವ ಪಾಡು ಅಷ್ಟಿಷ್ಟಲ್ಲ. ಯಾಕೆಂದ್ರೆ ಮತ್ತೆ ಹೇಗೆ ರಕ್ತಸ್ರಾವ ನಿಲ್ಲಿಸಬೇಕು, ಮತ್ತೆ ಗಾಯ ಆದರೆ ಹೇಗೆ ನಿಲ್ಲಿಸಬೇಕು, ಆಂತರಿಕವಾಗಿ ಆಗುವ ಅದರಲ್ಲೂ ಬ್ರೈನ್ ಅಲ್ಲಿ ಆಗಿರುವ ರಕ್ತಸ್ರಾವ ಹೇಗೆ ಮತ್ತೆ ನಿಲ್ಲಿಸಬೇಕು ಅನ್ನೋ ಕ್ವೆಶ್ಚನ್ ಬರ್ಬೋದು.
ಅವರ ರಕ್ತದಲ್ಲಿ ಕೊರತೆ ಆಗಿರ್ತಕ್ಕಂಥ ಆ ಪ್ರೋಟೀನ್ ಅನ್ನ ನಾವು ಆರೋಗ್ಯವಂತರ ರಕ್ತದಿಂದ ಬೇರ್ಪಡಿಸಲ್ಪಟ್ಟ ಈ ರಕ್ತ ಎಪ್ಪುಗಟ್ಟುವ ಪ್ರೋಟೀನುಗಳನ್ನ ಪೂರಣೆ ಮಾಡುವುದು ಒಂದೇ ದಾರಿ, ಅಂದ್ರೆ ರಿಪ್ಲೇಸ್ಮೆಂಟ್ ಆಫ್ ದೇರ್ ಕ್ಲಾಟಿಂಗ್ ಪ್ರೋಟೀನ್. ಬಟ್ ಆದ್ರೆ ನಮ್ಮ ದೇಶದಲ್ಲಿ ಈ ಬೇರ್ಪಡಿಸಬಲ್ಲ ತಂತ್ರಜ್ಞಾನದ ಫ್ಯಾಕ್ಟರಿಗಳು ಇಲ್ಲ, ಅದು ವಿದೇಶಗಳಲ್ಲಿ ಮಾತ್ರ ಇದೆ, ಅಮೆರಿಕದಲ್ಲಿ. ಹಾಗಾಗಿ ಇವು ಇಂಪೋರ್ಟೆಡ್ ಮೆಡಿಸಿನ್ಸ್. ಒಂದು ಇಂಜೆಕ್ಷನ್ ಒಂದ್ಸರಿ ಬ್ಲೀಡ್ ಆದ್ರೆ ಕನಿಷ್ಠ 8,000 to 10,000 ರೂಪಾಯಿ ಖರ್ಚು ಬರುತ್ತೆ. ಅದು ಡಾಲರ್ ಲೆಕ್ಕದಲ್ಲಿ, ಗೊತ್ತಲ್ಲ ನಿಮಗೆ. ಸೊ ಹಾಗಾಗಿ ನಮ್ಮ ದೇಶದ ಹಿಮೋಫೀಲಿಯಾ ಮಕ್ಕಳು ಚಿಕಿತ್ಸೆಯಿಂದ ವಂಚಿತರಾಗೋದು ಸಾಮಾನ್ಯವಾಗಿದೆ. ಹಾಗಾಗಿ ಅವರು ಯೌವನಾವಸ್ಥೆಗೆ ಬರುವಷ್ಟರಲ್ಲಿ ಅಂಗವಿಕಲತೆಗೆ ಒಳಗಾಗೋದು ಸರ್ವೇ ಸಾಮಾನ್ಯ ಆಗಿದೆ. ಇನ್ನು ಕೆಲವರು ಪ್ರಾಣಾಂತಿಕ ರಕ್ತಸ್ರಾವಗಳಿಗೆ ತಕ್ಷಣವೇ ಟ್ರೀಟ್ಮೆಂಟ್ ಸಿಗದೆ ಸಾವನ್ನಪ್ಪುವ ಒಂದೇ ದಾರಿಯಾಗಿದೆ. ಹಾಗಾಗಿ ಇದರಲ್ಲಿ ಈಗಾಗಲೇ ಹೇಳಿದಂಗೆ ನನ್ನ ಸೋದರ ಮಾವನಿಗೆ ಇದು ಅನುವಂಶಿಕವಾಗಿದ್ದರಿಂದ ನನ್ನ ರಕ್ತಸ್ರಾವ ಅಂಗವಿಕಲರಾಗಿದ್ರು ಕೂಡ ಒಂದು ಛಲ ಅನ್ನೋದಂಗಿರ್ಬೇಕು, ಒಂದು ಗುರಿ ಅನ್ನೋದಂಗಿರ್ಬೇಕು. ನನಗೆ ಈ ರೀತಿಯಾಗಿರ್ತಕ್ಕಂಥ ಅವ್ಯವಸ್ಥೆ ಆಗುತ್ತೆ ಅಂತಂದ್ರೆ ನಮ್ಮ ಮುಂದೆ ನನಗೆ ಆಗಬಾರ್ದು, ಅದಕ್ಕೆ ಏನಾದರೂ ಒಂದು ಕಟ್ಟಿಡಿಬೇಕು ಅಂತೇಳಿ ಹೆಂಗೆ ಛಲದಿಂದ ಓದಿ ಅಧ್ಯಯನ ಮಾಡಿ MBBS ಮಾಡಿ MD ಮಾಡಿ ಈ ಹಂತಕ್ಕೆ ಬಂದಿದ್ದಾರೆ. ಇವತ್ತು ರಾಷ್ಟ್ರ ಗುರುತಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಂತಂದ್ರೆ ಅವರ ಸಾಧನೆ ಕಡಿಮೆ ಅಂತ ಯಾರು ತಿಳ್ಕೋಬಾರದು, ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಾಧನೆ. ಹಾಗಾಗಿ ಅವ್ರು ಏನ್ ಹೇಳಿದ್ರೆ ನಾವು ಕೂಡ ಯಾಕೆ ಪ್ರಯತ್ನವನ್ನ ಮಾಡಬಾರ್ದು ಅನ್ನೋದನ್ನ ತಿಳ್ಕೋಬೇಕು. ಮೊನ್ನೆ ನಿನ್ನೆಗೆ 8 ದಿವಸದಲ್ಲಿ ಅರಳಿ ನಾಗರಾಜ್ ಅಂತೇಳಿ ನಿವೃತ್ತ ಮುಖ್ಯ ನ್ಯಾಯಾಧೀಶ ಹೈಕೋರ್ಟ್ ಅವರ ಒಂದು ಕಾರ್ಯಕ್ರಮದಲ್ಲಿ ನಾವು ಅವರ ಜೊತೆಯಲ್ಲಿ ಭಾಗವಹಿಸಿದ್ವಿ. ಅವರೊಂದು ಒಳ್ಳೆ ಮಾತು ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ, ನಾನು ನ್ಯಾಯಾಧೀಶ ಆಗ್ಲಿಕ್ಕೆ, ಲಾ ಓದ್ಲಿಕ್ಕೆ, ಹೈಕೋರ್ಟ್ ಅಂತ ಹೋಗ್ಲಿಕ್ಕೆ ನನಗೆ ಮಾರ್ಗದರ್ಶನ ಸಿಕ್ಕಿದ್ದು ಬಸವಣ್ಣನವರ ಒಂದೇ ಒಂದು ವಚನ. ಬಸವಣ್ಣನವರ ಒಂದೇ ವಚನ. ಅದ್ಯಾವ ವಚನ ಅಂದ್ರೆ, ಛಲಬೇಕು ಶರಣನಿಗೆ ಪರಧನವ ಮಲ್ಲನೆಂಬ. ಇದೊಂದು ವಚನದ ಒಂದೇ ವಾಕ್ಯ ನನ್ನನ್ನ ಹೈಕೋರ್ಟಿನ ನ್ಯಾಯಾಧೀಶನಾಗಿ ಕನ್ನಡದಲ್ಲಿ ಪ್ರಥಮವಾಗಿ ಆದೇಶವನ್ನ ಮಾಡಿ ಹೆಸರನ್ನ ಉಳಿಸಿರ್ತಕ್ಕಂಥವ್ರು ನಮ್ಮ ಅರಳಿ ನಾಗರಾಜ್ ಅವರನ್ನ ಗಮನಿಸಬೇಕಾದಂತ ವಿಚಾರ. ಅವರು ಮಾತಾಡಿದ್ರು ನಮ್ಮ ಜೊತೆಲಿ ಇದ್ದಂತ ಸಂದರ್ಭದಲ್ಲಿ. ಯಾಕೆ ಅಂತಂದ್ರೆ, ಯಾವ್ದಾದ್ರು ಒಬ್ಬ ವ್ಯಕ್ತಿ ಪರಿವರ್ತನೆ ಆಗಲಿಕ್ಕೆ ಒಂದು ಕಾರಣ ಇರುತ್ತೆ. ನಾವು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಆ ಟರ್ನಿಂಗ್ ಪಾಯಿಂಟ್ ಜೀವನದಲ್ಲಿ ಅತ್ಯಂತ ಉನ್ನತವಾದಂತ ವೃತ್ತಿ ಕರ್ಕೊಂಡು ಹೋಗ್ಬಿಡುತ್ತೆ. ಹಾಗೇನೆ ಇವರು ಈ ರೀತಿ ಕೆಲಸ ಮಾಡಿದ್ರೆ, ತೆನ್ನಕುಮಾರ್ ಅವರು ಯಾವುದೋ ಕೆಲಸಕ್ಕೆ ಹೋಗಿ 700 ರೂಪಾಯಿಗೆ 800 ರೂಪಾಯಿಗೆ ಕೆಲಸ ಸಂಭಾವನೆ ಇಸ್ಕೊಂಡು ಇವತ್ತು 250ರಿಂದ 300 ಜನಕ್ಕೆ 3.5 ಎಕರೆಯಲ್ಲಿ ಕಾರ್ಖಾನೆಯನ್ನು ಮಾಡಿ 300 ಜನಕ್ಕೆ ಕೆಲಸ ಕೊಡ್ತಾರೆ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಯೋಚನೆ ಮಾಡಿ ನೋಡೋಣ. ಹಾಗಾಗಿ ಇಂಥವರೆಲ್ಲ ನಮಗೆ ಆದರ್ಶ ಆಗಬೇಕು, ಮಾದರಿ ಆಗಬೇಕು, ಮಾಡಲ್. ಇಂಥ ಒಂದು ಕೆಲಸ ಆಗಬೇಕು. ನಮ್ಮ ವಿದ್ಯಾರ್ಥಿಗಳನ್ನ ಓದಿಸೋದು, ನಮ್ಮ ಮಕ್ಕಳನ್ನ ಅಧ್ಯಯನ ಮಾಡಿಸೋದು, ಓದಿಸೋದು ಎಷ್ಟು ಮುಖ್ಯನೋ, ಅವರು ಒಂದು ಒಳ್ಳೆಯ ದಾರಿಯಲ್ಲಿ ಹೋಗೋದಿದೆಯಲ್ಲ ಅದು ಕೂಡ ಬಹಳ ಮುಖ್ಯನೇ. ಬಹಳಷ್ಟು ಜನ ದುಡಿತಾರೆ. ಆ ದುಡಿದಂತ ದುಡ್ಡು, ದುಡಿದಂತ ಹಣ ಸದುಪಯೋಗ ಆಗ್ತಾ ಇಲ್ಲ. ಇದು ತುಂಬಾ ನೋವಿನ ವಿಚಾರ. ದುಡಿದಂತ ಹಣ ಸದುಪಯೋಗ ಆಗ್ತಾ ಇಲ್ಲ, ಬೇರೆ ಬೇರೆ ಕವಲುದಾರಿಗೆ ಹೋಗ್ತಾ ಇದೆ. ಆಗಲೇ ಹೇಳಿದ್ರಲ್ಲ, ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಅನ್ನುವ ಹಾಗೆ ನಮ್ಮ ಎಲ್ಲ ಜನ ದುಡಿಯೋದನ್ನ ಕಲ್ತಿದ್ದಾರೆ. ಆದ್ರೆ ನಿಜವಾಗಿರ್ತಕ್ಕಂಥ ಒಂದು ಸನ್ಮಾರ್ಗಕ್ಕೆ ಅದು ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂತ ಮತ್ತೆ ವಾಯ್ಬಿಟ್ಟು ಹೇಳೋದೇ ಬೇಕಿಲ್ಲ. ದಾರಿ ಯಾವ್ಯಾವ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಹೀಗೆ ಶರಣರನ್ನ ಜ್ಞಾಪಕ ಮಾಡಿಕೊಳ್ಳೋದು, ಶಿವಯೋಗವನ್ನ ಮಾಡೋದು ಯಾಕೆ ಅಂತಂದ್ರೆ, ನಮ್ಮ ಹೊರಗಿನ ಎಲ್ಲ ಪ್ರಪಂಚವನ್ನ ಮರೆತು ಒಂದು 2 ತಾಸು ನಾವಿಲ್ಲಿ ಸಮಾಧಾನವಾಗಿ ಕುಳಿತು ಕೇಳ್ತಾ ಇದೀವಲ್ಲ, ನಮ್ಮ ಜೀವನದಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಮಯ ಇದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಬೇರೆ ಬೇರೆ ಎಲ್ಲೆಲ್ಲ ಸಮಯವನ್ನು ಕಳೀತೀವಿ, ವ್ಯಯ ಮಾಡ್ತೀವಿ.
ಇಷ್ಟರ ಮಧ್ಯದಲ್ಲೂ ಕೂಡ ಇಂಥ ಒಂದು ಒಳ್ಳೆಯ ಕೆಲಸವನ್ನ, ಇಂಥ ಒಂದು ಒಳ್ಳೆ ಸಮಯವನ್ನ, ಯಾಕೆ ಅಂತಂದ್ರೆ ಬಸವಣ್ಣರ ಒಂದು ವರ್ಷದಿಂದ ಒಂದು ಮಾತು ಹೇಳ್ತಾರೆ, ವೇಳೆ ಎಳೆಯುವ ನಾನಯ್ಯ ಜೋಳ